ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೇ 19ನೇ ತಾರೀಕು ಕುಂದಗೋಳ ಹಾಗೆ ಚಿಂಚೋಳಿ ಉಪಚುನಾವಣೆಯ ಹಿನ್ನೆಲೆ ಈ ಎರಡೂ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆ ಕುರಿತು ಸಭೆಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಈ ಒಂದು ಸಭೆಯನ್ನು ನಡೆಸುತ್ತೆ. ಸೊ ಯಾರು ಈ ಎರಡೂ ಕ್ಷೇತ್ರಗಳಿಗೆ ಚಿಂಚೋಳಿ ತೆರವಾಗಿರುವಂತಹ ಸ್ಥಾನ ಹಾಗೆಯೇ ಕಾಂಗ್ರೆಸ್ನ ಸಚಿವರಾಗಿದ್ದಂತಹ ಪೌರಾಡಳಿತ ಸಚಿವ ಸಿ ಶಿವಳ್ಳಿ ಅವರ ಅಕಾಲಿಕ ನಿಧನದಿಂದ ತೆರವಾಗಿರುವಂತಹ ಸ್ಥಾನ ವಿಧಾನಸಭಾ ಕ್ಷೇತ್ರ ಕುಂದಗೋಳ. ಸೊ ಈ ಎರಡೂ ಕ್ಷೇತ್ರಗಳಿಗೆ ಯಾರನ್ನ ಆಯ್ಕೆ ಮಾಡಬೇಕು, ಸೂಕ್ತವಾದಂತಹ ವ್ಯಕ್ತಿ ಯಾರು, ಗೆಲ್ಲುವಂತಹ ಮುಖಕ್ಕೆ ಮಣೆ ಹಾಕಬೇಕಾಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗುತ್ತೆ. ಸಿಎಸ್ ಶಿವಳ್ಳಿ ಅವರ ನಿಧನದಿಂದ ತೆರವಾಗಿರುವಂತಹ ಕುಂದಗೋಳ ಹಾಗೆಯೇ ಉಮೇಶ್ ಜಾಧವ್ ಅವರಿಂದ ರಾಜೀನಾಮೆಯಿಂದ ತೆರವಾಗಿರುವಂತಹ ಕಲಬುರಗಿಯ ಚಿಂಚೋಳಿ ವಿಧಾನಸಭಾ ಕ್ಷೇತ್ರ, ಈ ಎರಡು ಕ್ಷೇತ್ರಗಳಿಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಬಹುತೇಕ ಕುಂದಗೋಳದಲ್ಲಿ ಶಿವಳ್ಳಿ ಅವರ ಕುಟುಂಬಕ್ಕೆ ಅಂದರೆ ಅವರ ಪುತ್ರಿಗೆ ಟಿಕೆಟನ್ನು ಕೊಡುವಂಥ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ನೋಡಬೇಕು ಯಾವ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ. ಇನ್ನು ಕಲಬುರಗಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ತುಂಬಾ ಸ್ಟ್ರಾಂಗ್ ಆಗಿರೋಂಥ ವ್ಯಕ್ತಿ, ಹಾಗೆಯೇ ಸೋಲಿಲ್ಲದ ಸರ್ದಾರ ಅಂತ ಅನ್ನಿಸ್ಕೊಂಡಿರೋರು. ಅವ್ರು ಯಾರಿಗೆ ಹೇಳ್ತಾರೋ ಅಲ್ಲಿ ಟಿಕೆಟ್ ಕೊಡುವಂಥ ಸಾಧ್ಯತೆ ಕೇಳಿಬರ್ತಾ ಇದೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಬೆದರಿಕೆ ಬಗ್ಗೆ ಕೂಡ ಇವತ್ತು ಸಭೆಯಲ್ಲಿ ಚರ್ಚೆ ಆಗುವಂತಹ ನಿರೀಕ್ಷೆಗಳಿದ್ದಾವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವು ಜೋಹಳಿ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶಿವು, ಒಂದು ಕಡೆ ಲೋಕಸಭಾ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಮತ್ತೊಂದು ಅನಿವಾರ್ಯವಾಗಿ ಎದುರಿಸಲೇಬೇಕಾದಂಥ ಎರಡು ಕ್ಷೇತ್ರಗಳ ವಿಧಾನಸಭಾ ಚುನಾವಣೆ ಕೂಡ ಇದೆ. ಸೊ ಹಾಗಾಗಿ ಗೆಲ್ಲಲೇಬೇಕು. ಒಂದು ಕಡೆ ಬಿಜೆಪಿಗೂ ಕೂಡ ಅದೇ ಆಕಾಂಕ್ಷೆ ಇದೆ, ಕಾಂಗ್ರೆಸ್ಗೂ ಕೂಡ ಗೆಲ್ಲಲೇಬೇಕು ಈ ರೇಸ್ನಲ್ಲಿ ಅನ್ನುವಂಥದ್ದು. ಯಾರನ್ನು ಆಯ್ಕೆ ಮಾಡ್ಬೋದು ಇವತ್ತು ಸಭೆಯಲ್ಲಿ, ಯಾರು ಇರ್ತಾರೆ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದರೆ ಲೋಕಸಭಾ ಚುನಾವಣೆ ಮುಕ್ತಾಯವಾದ ಬೆನ್ನಲ್ಲೇ ಈಗ ಮೇ 19ರಂದು ಎರಡು ಕ್ಷೇತ್ರಗಳಿಗೆ ಅಂದರೆ ಒಂದು ಸಚಿವರಾಗಿರುವಂಥ ಸಿ ಎಸ್ ಶಿವಳ್ಳಿ ಅವರ ಒಂದು ನಿಧನದಿಂದ ತೆರವಾಗಿರುವಂಥ ಕುಂದಗೋಳ, ಮತ್ತೊಂದು ಉಮೇಶ್ ಜಾಧವ್ ಅವರಿನ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಚಿಂಚೋಳಿ ಕ್ಷೇತ್ರ, ಈ ಎರಡು ಕ್ಷೇತ್ರಗಳಿಗೆ ಈಗ ಉಪಚುನಾವಣೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಮೇ 19ರಂದು ನಡೆಯೋ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯ ಕುರಿತಂತೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನು ಕರೆದಿದ್ದಾರೆ. ಎರಡು ಕ್ಷೇತ್ರಗಳ ಕಾಂಗ್ರೆಸ್ ಮುಖಂಡರ ಒಂದು ಸಭೆ ಇವತ್ತು ಕೆಪಿಸಿಸಿಯಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಯಾರಿಗೆ ಅವಕಾಶವನ್ನು ಕೊಡಬೇಕು, ಯಾಕೆಂದ್ರೆ ಎರಡು ಕ್ಷೇತ್ರಗಳನ್ನ ಗೆಲ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಈಗ ಕಾಂಗ್ರೆಸ್ ನಾಯಕರಿಗಿದೆ. ಯಾಕೆಂದ್ರೆ ಸಮ್ಮಿಶ್ರ ಸರ್ಕಾರವನ್ನ ಯಾವುದೇ ತೊಂದರೆ ಇಲ್ಲದಂತೆ ಮುನ್ನಡೆಸಬೇಕಾದ್ರೆ ಎರಡು ಸೀಟುಗಳನ್ನು ಗೆಲ್ಲಬೇಕು. ಮತ್ತೊಂದು ಕಡೆ ಬಿಜೆಪಿ ಕೂಡ ಎರಡು ಕ್ಷೇತ್ರಗಳ ಮೇಲೆ ಕಣ್ಣನ್ನ ಇಟ್ಟಿದೆ. ಹೀಗಾಗಿ ಎರಡು ಕ್ಷೇತ್ರಗಳಿಗೆ ಪ್ರಬಲ ಅಭ್ಯರ್ಥಿಗಳನ್ನು ಹಾಕುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಪ್ರಮುಖವಾಗಿ ಏನು ಕುಂದಗೋಳದಲ್ಲಿ ಶಿವಳ್ಳಿ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಒಂದು ಚಿಂತನೆ ಕೂಡ ನಡೆದಿದೆ. ಅಂದ್ರೆ ಅವರ ಪತ್ನಿಗೆ ಅಲ್ಲಿ ನಿಲ್ಲಿಸಿದ್ದೇ ಆದರೆ ಅನುಕಂಪದ ಆಧಾರದ ಮೇಲೆ ಅವರು ಮತ್ತೆ ಗೆಲ್ಲುವಂತಹ ಅವಕಾಶಗಳು ಇವೆ ಅನ್ನುವಂಥ ಒಂದು ಚಿಂತನೆ ಕೂಡ ಇದೆ. ಹೀಗಾಗಿ ಬಹುತೇಕವಾಗಿ ಅವರ ಪತ್ನಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಡುವಂತ ಒಂದು ಸಾಧ್ಯತೆಗಳಿವೆ. ಮತ್ತೊಂದು ಕಡೆ ಚಿಂಚೋಳಿಯಲ್ಲಿ ಬಾಬುರಾವ್ ಚೌಹಾಣ್ ಇತ್ತೀಚೆಗಷ್ಟೇ ಬಿಜೆಪಿಯಿಂದ ಅವರನ್ನು ಹೈಜಾಕ್ ಮಾಡಲಾಗಿತ್ತು. ಅಂದ್ರೆ ಜಾಧವ್ ಅವರು ಏನು ರಾಜೀನಾಮೆಯನ್ನು ನೀಡಿದ್ರು ಅದೇ ಕಮ್ಯುನಿಟಿಯ ಚೌಹಾಣ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಲ್ಲಿ ಖರ್ಗೆ ಅವರು ಯಶಸ್ವಿಯಾಗಿದ್ರು. ಅವರಿಗೆ ಟಿಕೆಟ್ ಅನ್ನು ಕೊಡುವಂತ ಒಂದು ಸಾಧ್ಯತೆಗಳು ಕೂಡ ಇವೆ. ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಯಾರಿಗೆ ಹೇಳ್ತಾರೆ ಅವರಿಗೆ ಅಲ್ಲಿ ಟಿಕೆಟ್ ಫೈನಲ್ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇವೆ ಗುರುಪ್ರಸಾದ್. ಹೀಗಾಗಿ ಇಬ್ಬರ ಆಯ್ಕೆ ಇವತ್ತು ಎರಡು ಕ್ಷೇತ್ರಗಳ ಆಯ್ಕೆ ಕೂಡ ನಡೆಯುತ್ತೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಒಂದು ವಿಚಾರ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗತ್ತೆ. ಯಾಕೆಂದ್ರೆ ಎಲ್ಲ ಹಿರಿಯ ನಾಯಕರಿಗೆ ಕೂಡ ಇವತ್ತಿನ ಸಭೆಗೆ ಇನ್ವೈಟ್ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಮಾಹಿತಿಗೆ.